ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಸ್ವಲ್ಪ ದಿವಸದಿಂದ ಯೂಟ್ಯೂಬಲ್ಲಿ ಏನು ನಡೀತಾ ಇದೆ ಅಂದರೆ, ಯೂಟ್ಯೂಬ್ ಬಂದುಬಿಟ್ಟು ಸ್ಟ್ರೈಕು ಕೊಡ್ತಿಲ್ಲ, ವಾರ್ನಿಂಗು ಕೊಡ್ತಿಲ್ಲ. ಈಗ ಏನಾದರೂ ತಪ್ಪು ಮಾಡಿದರೆ ಸುಧಾರ ಮಾಡ್ಕೊಳ್ಳೋದು ಅವಕಾಶನೂ ಕೊಡ್ತಿಲ್ಲ. ಸೊ ಡೈರೆಕ್ಟು ಯೂಟ್ಯೂಬ್ ಏನಿದೆ, ನಿಮ್ಮ ಚಾನಲ್ ಏನಿದೆ ಟರ್ಮಿನೇಟ್ ಮಾಡ್ತಾ ಇದೆ, ಡಿಲೀಟ್ ಮಾಡ್ತಾ ಇದೆ. ಓಕೆನಾ? ಸೊ ಏನು ರೀಸನ್ಗೆ, ಏನಕ್ಕೆ ಟರ್ಮಿನೇಟ್ ಮಾಡ್ತಿದೆ, ಏನಕ್ಕೆ ಡಿಲೀಟ್ ಮಾಡ್ತಿದೆ? ಸೊ ಯೂಟ್ಯೂಬ್ದು ಬಂದುಬಿಟ್ಟು ಕೆಲವೊಂದು ಪಾಲಿಸೀಸ್ ಇದೆ, ನಾವು ಅದನ್ನು ಕರೆಕ್ಟಾಗಿ ತಿಳ್ಕೊಂಡಿರಲ್ಲ, ಅದನ್ನು ನಾವು ಕರೆಕ್ಟಾಗಿ ಓದಿರಲ್ಲ, ಏನು ಪಾಲಿಸಿ ಅಂತ ನಮಗೆ ಗೊತ್ತಿರಲ್ಲ. ಸೊ ನಾವೇನು ಮಾಡ್ತೀವಿ, ಅದೇ ತಪ್ಪನ್ನ ಮಾಡ್ತೀವಿ. ಹಾಗೆ ಏನು ಮಾಡುತ್ತೆ ಯೂಟ್ಯೂಬು, ನಮಗೆ ಒಂದು ಇನ್ಫಾರ್ಮೇಷನ್ನು ಕೊಡಲ್ಲ, ಡೈರೆಕ್ಟು ಯೂಟ್ಯೂಬ್ ಚಾನಲ್ ಏನು ಮಾಡ್ತಿದೆ, ಟರ್ಮಿನೇಟ್ ಮಾಡ್ತಾ ಇದೆ. ಓಕೆನಾ? ಡಿಲೀಟ್ ಮಾಡ್ತಾ ಇದೆ. ಸೊ ನೀವು ಅಂದ್ಕೊಂಡಿರ್ತೀರ, ನಿಮ್ಮಲ್ಲಿ ಯಾರಾದರೂ ತುಂಬ ಜನ ಅಂದ್ಕೊಂಡಿರ್ತೀರ, ಲೈಕ್ ನಾನೇನು ತಪ್ಪು ಮಾಡ್ತಾ ಇಲ್ಲ, ನಾನು ಚೆನ್ನಾಗಿ ಕರೆಕ್ಟಾಗಿ ನನ್ನ ಓನ್ ಕಾಂಟೆಂಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ಇದ್ದೀನಿ, ನಾನು ಫೇಸ್ ಕೊಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ, ಏನು ತಪ್ಪು ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಈಗ ಏನೇನು ಪಾಲಿಸಿ ಇದೆ ನಾನು ಒಂದೊಂದಾಗಿ ಡೀಟೇಲ್ಸಾಗಿ ನಿಮಗೆ ತಿಳಿಸ್ಕೊಡ್ತೀನಿ, ಸ್ಕ್ರೀನ್ ರೆಕಾರ್ಡಲ್ಲೇ ತೋರಿಸ್ಕೊಡ್ತೀನಿ ನಮಗೆ. ಓಕೆನಾ? ಸೊ ಇದೆಲ್ಲ ಪಾಲಿಸೀಸ್ನ ನೀವು ತಿಳ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ವೀಡಿಯೋನ ಪೋಸ್ಟ್ ಮಾಡಿ. ಓಕೆನಾ? ಬೈ ಚಾನ್ಸ್ ಯಾವುದಾದ್ರೂ ತಪ್ಪು ಮಾಡ್ತಾ ಇದ್ದರೆ ಅದನ್ನು ಇವತ್ತಿಗೆ ನಿಲ್ಲಿಸ್ಬಿಡಿ. ಇಲ್ಲ ಅಂದರೆ ನಿಮ್ಮದು ಮುಂದಕ್ಕೆ ಹೋಗಿ ಚಾನಲ್ ಏನಾಗುತ್ತೆ, ಟರ್ಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ, ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಈ ಅಫಿಷಿಯಲ್ ಪೇಜ್ ಏನಿದೆ, ಈ ಪೇಜ್ನ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಅಲ್ಲಿಂದ ರೀಡ್ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ಕ್ಯಾಮ್ ಡಿಟೆಕ್ಟಿವ್ ಪ್ರಾಕ್ಟೀಸಸ್ ಸ್ಕ್ಯಾಮ್ ಪಾಲಿಸಿ ಅಂತ ಇದೆ. ಓಕೆನಾ? ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ, ಒಂದು ವೀಡಿಯೋನೇ ಕೊಟ್ಟಿದ್ದಾರೆ, ನೀವು ವೀಡಿಯೋನ ಹೋಗ್ಬಿಟ್ಟು ನೋಡ್ಬೋದು. ಬಟ್ ಈ ವಿಡಿಯೋ ಬಂದುಬಿಟ್ಟು ಇಂಗ್ಲೀಷಲ್ಲಿರುತ್ತೆ, ನಿಮಗೆ ಅರ್ಥ ಆಗಲ್ಲ. ಓಕೆನಾ? ಹಾಗಾಗಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆನಾ? ಸೊ ನನ್ನ ಕೆಲಸ ಅದೇ. ಸೊ ನಾನು ಅರ್ಥ ಮಾಡಿಸ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ಪಾಲಿಸಿ, ಸ್ಪ್ಯಾಮ್ ಪಾಲಿಸಿ ಏನಿದೆ ಅದು ಡೀಟೇಲ್ಸಾಗಿ ಕೊಟ್ಟಿದ್ದಾರೆ, ಏನೇನು ಸ್ಪ್ಯಾಮ್ ಅಂತ. ಸೊ ಫಸ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ ವಿಡಿಯೋ ಸ್ಪ್ಯಾಮು. ಓಕೆನಾ? ಕಂಟೆಂಟ್ ದಟ್ ಎಕ್ಸಾಕ್ಟ್ಲಿ ಪೋಸ್ಟೆಡ್ ರಿಪೀಟೆಡ್ ಅವರು ಸ್ವಲ್ಪ ಏನೇನೋ ಬರೆದಿದ್ದಾರೆ. ಏನಂದರೆ ಇಲ್ಲಿ ನೀವು ವಿಡಿಯೋ ಏನಾದರೂ ಮಾಡಿದರೆ, ಲೈಕ್ ನಿಮ್ಮ ವಿಡಿಯೋ ಏನಾದರೂ ಇದ್ದರೆ ಆ ವಿಡಿಯೋದಲ್ಲಿ ನೀವು ಹೇಳಿರ್ತೀರ, ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಬಂದುಬಿಟ್ಟು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಅಂತ. ಬಟ್ ಆಗ ಥಂಬ್ನೇಲಲ್ಲಿ ಆ ಥರ ಏನಾದರೂ ಹೇಳಿರ್ತೀರ. ಬಟ್ ಕ್ಲಿಕ್ ಮಾಡಿ ನೋಡಿದಾಗ ಆ ವಿಡಿಯೋದಲ್ಲಿ ಬಂದುಬಿಟ್ಟು ನೀವು ಹೇಳ್ತೀರಾ, ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನಾನು ಕೊಟ್ಟಿರ್ತೀನಿ, ನಿಮಗೆ ಫುಲ್ ಡೀಟೇಲ್ಸಾಗಿ ಕಲಿಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲೀರಿ ಅಂತ ಹೇಳ್ತಿರಲ್ಲ. ಇದು ಬಂದುಬಿಟ್ಟು ಸ್ಪ್ಯಾಮ್ ಏನಿದೆ ಅದಕ್ಕೆ ಸೇರುತ್ತೆ. ಸೊ ನೀವು ಈ ಥರ ಬಂದುಬಿಟ್ಟು ಮಾಡೋ ಹಾಗಿಲ್ಲ. ಅದಾದಮೇಲೆ ಪ್ರಾಮಿಸಸ್ ಎಲ್ಲ ಮಾಡೋದು ವ್ಯೂವರ್ಸ್ಗೆ, ಲೈಕ್ ಸಿ ಸಮಥಿಂಗ್ ಬಟ್ ಇಂಟ್ರೆಸ್ಟೆಡ್ ಅಂತ ತುಂಬ ಏನೋ ಹೇಳಿದ್ದಾರೆ ಇಲ್ಲಿ ಕೆಳಗಡೆ. ನಿಮ್ಮ ವ್ಯೂವರ್ಸ್ಗೆ ನೀವು ಪ್ರಾಮಿಸ್ ಮಾಡೋದು. ಓಕೆನಾ? ಲೈಕ್ ದುಡ್ಡು ಬಂದುಬಿಟ್ಟು ಸಂಪಾದನೆ ಮಾಡ್ಬೋದು, ಇಲ್ಲಿ ಒಂದು ಲಿಂಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಓಕೆನಾ? ಬಟ್ ಈ ಥರ ನೀವು ಮಾಡೋ ಹಾಗಿಲ್ಲ. ಓಕೆನಾ? ಅದಾದಮೇಲೆ ಕ್ಲಿಕ್ಸ್ ಮಾಡ್ಕೊಳ್ಳೋದು. ಓಕೆನಾ? ಬೇರೆ ಟ್ರಾಫಿಕ್ ಸೋರ್ಸಿಂದ ನಿಮ್ಮದು ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದು. ಆ್ಯಂಡ್ ಪ್ರಾಮಿಸ್ ಮಾಡೋದು ನಿಮ್ಮ ವ್ಯೂವರ್ಸ್ಗೆ ನೀವು ಮೇಕ್ ಮನಿ ಫಾಸ್ಟ್ ಅಂತ. ಓಕೆನಾ? ಲೈಕ್ ಮೇಕ್ ಮನಿ ಫಾಸ್ಟ್ ವರ್ಡ್ ಏನಿದೆ, ನೀವು ಇದು ಡಿಸ್ಕ್ರಿಪ್ಷನಲ್ಲೂ ಯೂಸ್ ಮಾಡೋ ಹಾಗಿಲ್ಲ. ಅದಾದಮೇಲೆ ನಿಮ್ಮ ಥಂಬ್ನೇಲಲ್ಲೂ ಕೂಡ ನೀವು ಯೂಸ್ ಮಾಡೋ ಹಾಗಿಲ್ಲ ಇಂಗ್ಲೀಷಲ್ಲಿ. ಬೇಕಿದ್ರೆ ನೀವು ಕನ್ನಡದಲ್ಲಿ ಬರ್ಕೋಬೋದು, ಬಟ್ ಇಂಗ್ಲೀಷಲ್ಲಿ ಈ ವರ್ಡ್ನ ಬಂದುಬಿಟ್ಟು ಯೂಸ್ ಮಾಡೋ ಹಾಗಿಲ್ಲ. ಇದನ್ನು ಕೂಡ ಮಿಸ್ಲೀಡಿಂಗ್ ಮಿಟಾಡೇಟಾಗೆ ಬಂದುಬಿಟ್ಟು ಕೊಡ್ತಾ ಇದ್ದಾರೆ. ಇದು ಒಂಥರ ಸ್ಪ್ಯಾಮ್ ಅಂತಲೇ ಹೇಳ್ಬೋದು, ಯೂಟ್ಯೂಬ್ ಬಂದುಬಿಟ್ಟು ಹೇಳ್ತಾ ಇದೆ. ಓಕೆನಾ? ಸೊ ನೀವು ಈ ಥರ ನೀವು ಲೈಕ್ ನಿಮ್ಮ ಥಂಬ್ನೇಲಲ್ಲಿ ಮೇಕ್ ಮನಿ ಫಾಸ್ಟ್ ಅಂತ ಹಾಕಬಾರ್ದು. ಅದಾದಮೇಲೆ ಲೈಕ್ ನಿಮ್ಮ ವ್ಯೂವರ್ಸ್ಗೆ ನೀವು ಪ್ರಾಮಿಸ್ ಮಾಡಬಾರ್ದು. ಓಕೆನಾ? ಸೆಕೆಂಡ್ ಇದಾಯಿತು, ಇದೂ ಕೂಡ ಸ್ಪ್ಯಾಮಿಗೆ ಬಂದುಬಿಟ್ಟು ಸೇರುತ್ತೆ. ಓಕೆನಾ? ಅದಾದಮೇಲೆ ಇನ್ನೊಂದು ಬಂದುಬಿಟ್ಟು ಏನಂದರೆ, ಲೈಕ್ ಈಗ ವಿಡಿಯೋದಲ್ಲಿ ಬಂದುಬಿಟ್ಟು ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಶೇರ್ ಮಾಡ್ಕೊಳ್ಳೋದು. ಪರ್ಸ್ನಲ್ ಇನ್ಫಾರ್ಮೇಷನ್ ಅಂದರೆ ಲೈಕ್ ಯಾರ್ದಾದ್ರೂ ಆಧಾರ್ ಕಾರ್ಡ್ನ ತೋರಿಸೋದು, ಅದಾದಮೇಲೆ ವೋಟರ್ ID ಕಾರ್ಡು, ಪ್ಯಾನ್ ಕಾರ್ಡು, ಫೋನ್ ನಂಬರು, ಅವ್ರದ್ದು ಜಿಮೇಲು. ಸೊ ಇವೆಲ್ಲನೂ ಬಂದುಬಿಟ್ಟು ಸ್ಪ್ಯಾಮಿಗೆ ಇದಾಗುತ್ತೆ. ಬೈ ಚಾನ್ಸ್ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಈ ಥರ ನೀವು ತೋರಿಸ್ತಾ ಇದ್ದರೆ ಇದು ಕೂಡ ಸ್ಕ್ಯಾಮ್ ಮಾಡಿಬಿಟ್ಟು ನಿಮ್ಮ ಏನಿದೆ ಚಾನಲ್ ಏನಿದೆ ಅದು ಟರ್ಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಅದು ಬಂದುಬಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಏನಿದೆ ಯಾರ್ದು ಪರ್ಸ್ನಲ್
ಇನ್ಫಾರ್ಮೇಷನ್ ಏನಿದೆ ಲೀಕ್ ಮಾಡಬೇಡಿ, ತೋರಿಸ್ಬೇಡಿ ವಿಡಿಯೋದಲ್ಲಿ. ಓಕೆನಾ, ಇದನ್ನು ಬಂದುಬಿಟ್ಟು ಸ್ಪ್ಯಾಮಿಗೆ ಸೇರುತ್ತೆ. ಅದಾದಮೇಲೆ ಮಿಸ್ಲೀಡಿಂಗ್ ಮಿಟಾ ಡೇಟಾ ಥಂಬ್ನೇಲ್ಸ್ ಅಂತ ಇದೆ. ಓಕೆನಾ, ಯೂಸಿಂಗ್ ದಿ ಟೈಟಲ್ ಥಂಬ್ನೇಲ್ಸ್ ಆರ್ ಡಿಸ್ಕ್ರಿಪ್ಷನ್ ಟು ಟ್ರಿಕ್ ಯೂಸರ್ ಟು ಬಿಲೀವ್ ದಿ ಕಾಂಟೆಂಟ್ ಸಮಥಿಂಗ್ ಇಸ್ ನಾಟ್ ದಿಸ್ ಇನ್ಕ್ಲೂಡಿಂಗ್ ಟೈಟಲ್ ಥಂಬ್ನೇಲ್ ಆರ್ ಡಿಸ್ಕ್ರಿಪ್ಷನ್ ಲೀಡಿಂಗ್ ವ್ಯೂವರ್ ಟು ಬಿಲೀವ್. ಇನ್ನೂ ತುಂಬ ಇದೆ ಬರೆದಿದ್ದಾರೆ. ಸೊ ನಾನು ನಿಮಗೆ ಇದನ್ನು ಕನ್ನಡದಲ್ಲಿ ಹೇಳಿಬಿಡ್ತೀನಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮಿಸ್ಲೀಡಿಂಗ್ ಮೆಟಾ ಡೇಟಾ ಆರ್ ಥಂಬ್ನೇಲಲ್ಲಿ ಇಲ್ಲಿ ಬಂದುಬಿಟ್ಟು ಈಗ ನೀವು ಥಂಬ್ನೇಲ್ ಒಂದು ಮಾಡಿದ್ದೀರಾ, ಯಾವುದಾದ್ರೂ ಒಂದು ಥಂಬ್ನೇಲ್ ಮಾಡಿದ್ದೀರಾ, ಬಟ್ ಅದು ಕ್ಲಿಕ್ಕಬಲ್ ಥಂಬ್ನೇಲ್ ಮಾಡಿಬಿಟ್ಟಿದ್ದೀರಾ. ಲೈಕ್ ವ್ಯೂವರ್ಸು ನೋಡಿದಾಗ ಆ ಥಂಬ್ನೇಲ್ನ ಅವ್ರು ಕ್ಲಿಕ್ ಮಾಡೇ ಮಾಡ್ತಾರೆ. ಓಕೆನಾ, ಆ ಥರ ಏನಾದರೂ ಥಂಬ್ನೇಲ್ ಮಾಡಿರ್ತೀರ. ಬಟ್ ವಿಡಿಯೋದಲ್ಲಿ ನೀವೀಗ ಥಂಬ್ನೇಲಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ದೀರಾ, ವಿಡಿಯೋದಲ್ಲಿ ಬಂದುಬಿಟ್ಟು ಅದು ಇಲ್ಲವೇ ಇಲ್ಲ, ಬೇರೆ ಡಿಫ್ರೆಂಟ್ ವಿಡಿಯೋ ನೀವು ಮಾಡಿದ್ದೀರಾ. ಸೊ ಇದು ಬಂದುಬಿಟ್ಟು ಇದು ಕೂಡ ಬಂದುಬಿಟ್ಟು ಮಿಸ್ಲೀಡಿಂಗ್ ಮೆಟಾ ಡೇಟಾಗೆ ಸೇರುತ್ತೆ. ಇದು ಕೂಡ ಒಂದು ಸ್ಪ್ಯಾಮ್ ಥರನೇ. ಓಕೆನಾ, ಇದು ಯೂಟ್ಯೂಬ್ ಹೇಳ್ತಾ ಇದೆ, ಇದೂ ಸ್ಪ್ಯಾಮ್ ಅಂತ. ಓಕೆನಾ, ಸೊ ನಿಮ್ಮದು ಟೈಟಲ್ಲೇ ಏನೇ ಇರುತ್ತೆ, ಡಿಸ್ಕ್ರಿಪ್ಷನ್ನೇ ಏನೋ ಇರುತ್ತೆ, ವಿಡಿಯೋನೇ ಏನೋ ಇರುತ್ತೆ. ಸೊ ಈ ಥರ ನೀವು ಮಾಡೋ ಹಾಗಿಲ್ಲ. ಈಗ ನಿಮ್ಮದು ಏನಿದೆ ಸೇಮ್ ಟೈಟಲ್ ಇರಬೇಕು, ಸೇಮ್ ಡಿಸ್ಕ್ರಿಪ್ಷನ್ ಇರಬೇಕು, ಸೇಮ್ ವಿಡಿಯೋ ಇರಬೇಕು. ಓಕೆನಾ, ಬೈ ಚಾನ್ಸ್ ಇದು ಮೂರು ಮ್ಯಾಚ್ ಆಗಿಲ್ಲ ಅಂದರೆ ಇದರಿಂದನೂ ನಿಮಗೆ ನಿಮ್ಮ ಚಾನಲ್ ಟರ್ಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಆದಷ್ಟು ಬಂದುಬಿಟ್ಟು ಏನಿರುತ್ತೆ ನಿಮ್ಮ ವಿಡಿಯೋದಲ್ಲಿ ಅದನ್ನೇ ಥಂಬ್ನೇಲ್ ಮಾಡಿ ಹಾಕಿ. ನಾನು ಯಾವತ್ತೂ ವಿಡಿಯೋ ಮಾಡಾದ್ಮೇಲೆ ಥಂಬ್ನೇಲ್ ಮಾಡೋದು. ಓಕೆನಾ, ಸೊ ನೀವು ಕೂಡ ವಿಡಿಯೋ ಮಾಡಾದ್ಮೇಲೆ ಥಂಬ್ನೇಲ್ ಮಾಡ್ಕೊಳ್ಳಿ. ಇಲ್ಲ ಫಸ್ಟೇ ನೀವು ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಿದ್ದೀರಾ ನೋಡಿಕೊಂಡು ಆಮೇಲೆ ಥಂಬ್ನೇಲ್ ಮಾಡಿ ಹಾಕಿ. ಕ್ಲಿಕ್ಕಬಲ್ ಥಂಬ್ನೇಲ್ ಮಾಡಿ, ಬಟ್ ಅದರ ರಿಲೇಟೆಡ್ ವಿಡಿಯೋದಲ್ಲಿ ಏನಿರುತ್ತೆ ಅದರ ರಿಲೇಟೆಡೇ ಕ್ಲಿಕ್ಕಬಲ್ ಥಂಬ್ನೇಲ್ ಮಾಡಿ, ಬೇರೆ ಥರ ಥಂಬ್ನೇಲ್ ಮಾಡಿ ಹಾಕಬೇಡಿ. ಓಕೆನಾ, ಅದಾದಮೇಲೆ ಇಲ್ಲಿ ಕೆಳಗೆ ನೀವು ಬಂದರೆ ಸ್ಪ್ಯಾಮು. ಓಕೆನಾ, ಲೈಕ್ ಕಂಟೆಂಟ್ ಆಫರಿಂಗ್ ಕ್ಯಾಶ್ ಗಿಫ್ಟು. ಲೈಕ್ ನೀವು ಹೇಳ್ತಿದ್ದೀರಾ, ಲೈಕ್ ನಿಮ್ಮ ವ್ಯೂವರ್ಸ್ಗೆ ನೀವು ಹೇಳ್ತಿದ್ದೀರಾ ನೀವು ಬೇಗ ಬಂದುಬಿಟ್ಟು ರಿಚ್ ಆಗ್ಬೋದು, ಬೇಗ ಶ್ರೀಮಂತರಾಗ್ಬೋದು, ಇದು ಮಾಡಿದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬೇಗ ಬಂದುಬಿಟ್ಟು ದುಡ್ಡು ಸಂಪಾದನೆ ಮಾಡ್ಕೋಬೋದು ಅಂತ ನೀವೇನಾದರೂ ಹೇಳ್ತಾ ಇದ್ದರೆ, ಸೊ ಇದು ಬಂದುಬಿಟ್ಟು ನೀವು ಮಾಡೋ ಹಾಗಿಲ್ಲ. ಓಕೆನಾ, ಸೊ ಈ ಥರ ಬಂದುಬಿಟ್ಟು ನೀವು ಹೇಳೋ ಹಾಗಿಲ್ಲ ವಿಡಿಯೋದಲ್ಲಿ. ಸೊ ಇದೂ ಕೂಡ ಸ್ಪ್ಯಾಮಲ್ಲಿ ಬಂದುಬಿಟ್ಟು ಸೇರುತ್ತೆ. ಓಕೆನಾ, ಸೊ ಇದಾದಮೇಲೆ ಇನ್ನೊಂದು ಬಂದುಬಿಟ್ಟು ಇನ್ಸೆಂಟಿವೇಷನ್ ಸ್ಪ್ಯಾಮ್ ಅಂತ ಇದೆ. ಇದು ಬಂದುಬಿಟ್ಟು ಲೈಕ್ ಕಂಟೆಂಟ್ ದಟ್ ಸೆಲ್ಲರ್ ಎಂಗೇಜ್ಮೆಂಟ್ ಮೆಟೀರಿಯಲ್ ಸಚ್ ವ್ಯೂಸ್ ಲೈಕ್ಸ್ ಕಮೆಂಟ್ಸ್. ಓಕೆನಾ, ಈಗ ತುಂಬ ಜನ ಬಂದುಬಿಟ್ಟು ಈಗ ಏನು ಮಾಡ್ತಿದ್ದಾರೆ ಅಂದರೆ ಯೂಟ್ಯೂಬಲ್ಲಿ ಲೈಕ್ ಕಮೆಂಟ್ಸ್ ಆಗಲಿ, ವ್ಯೂಸ್ ಆಗಲಿ, ವಾಚ್ ಟೈಮ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ ಇವೆಲ್ಲ ಸೇಲ್ ಮಾಡ್ತಿದ್ದಾರೆ. ಓಕೆನಾ, ಸೊ ನಾನೇ ತುಂಬ ನೋಡಿದ್ದೀನಿ ಯೂಟ್ಯೂಬಲ್ಲಿ ಈ ಥರ ನಡೀತಾ ಇರೋದು. ಬಟ್ ಈ ಥರ ಈಗ ಮಾಡೋ ಹಾಗಿಲ್ಲ. ಯೂಟ್ಯೂಬ್ ಬಂದುಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ. ಓಕೆನಾ, ಯಾವುದೇ ಕಾರಣಕ್ಕೂ ನೀವು ಸೆಲ್ ಮಾಡೋ ಹಾಗಿಲ್ಲ ನಿಮ್ಮ ವ್ಯೂವರ್ಸ್ಗೆ. ಲೈಕ್ ವಾಚ್ ಟೈಮು ನೀವು ಬೇರೆ ಕಡೆ ನೀವು ಏನು ಬೇಕಿದ್ರೂ ಮಾಡ್ಕೊಳ್ಳಿ, ಬಟ್ ಯೂಟ್ಯೂಬಲ್ಲಿ ಬಂದುಬಿಟ್ಟು ನೀವು ಆ ಥರ ಮಾಡೋ ಹಾಗಿಲ್ಲ. ಲೈಕ್ ವಾಚ್ ಟೈಮ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ, ಕಮೆಂಟ್ಸ್ ಆಗಲಿ ಇವೆಲ್ಲ ಯಾವುದೂ ಬಂದುಬಿಟ್ಟು ಮಾಡೋ ಹಾಗಿಲ್ಲ. ಅದಾದಮೇಲೆ ಕಮೆಂಟಲ್ಲಿ ಸಬ್ ನೋಡಿ, ಇಲ್ಲಿ ಬಂದುಬಿಟ್ಟು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಸಬ್ಬು. ಲೈಕ್ ನೀವು ಹೇಳ್ತೀರಲ್ಲ ಕನ್ನಡದಲ್ಲಿ, ನನಗಂತೂ ತುಂಬ ಕಮೆಂಟ್ಸ್ ಬರುತ್ತೆ. ಓಕೆನಾ, ಏನಂದ್ಬಿಟ್ಟು ಕಮೆಂಟ್ಸ್ ಬರುತ್ತೆ, ಲೈಕ್ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಆ ಥರ ಕಮೆಂಟ್ ಮಾಡೋ ಹಾಗಿಲ್ಲ. ಓಕೆನಾ, ಆ ಥರ ಕಮೆಂಟ್ ಮಾಡಿದರೆ ಅದೂ ಸ್ಪ್ಯಾಮಿಗೆ ಬಂದುಬಿಟ್ಟು ಸೇರುತ್ತೆ. ಓಕೆನಾ, ಸೊ ನೀವು ಬೇರೆ ಕಡೆ ಏನಾದರೂ ಕೇಳ್ಕೊಬೋದು ಸಬ್ಸ್ಕ್ರೈಬರ್ಸ್ಗೆಲ್ಲ, ಇಲ್ಲ ಬೇರೆ ಥರ ಏನಾದರೂ ಕಮೆಂಟ್ ಮಾಡ್ಬೋದು. ಲೈಕ್ ಯೂಟ್ಯೂಬ್ಗೆ ಐಡಿಯಾನೇ ಇಲ್ದಿರೋರ ಥರ ಕಮೆಂಟ್ ಮಾಡ್ಬೋದು ನೀವು ಬೇಕಿದ್ದರೆ. ಓಕೆನಾ, ಸೊ ಈ ಥರ ನೀವು ಯೂಸ್ ಮಾಡೋ ಹಾಗಿಲ್ಲ ವರ್ಡು. ನೀವು ಕನ್ನಡದಲ್ಲಿ ಬೇಕಿದ್ದರೆ ಹೇಳ್ಕೊಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಸಬ್ಸ್ಕ್ರೈಬರ್ ಅನ್ನೋದು ಹಾಕಬೇಡಿ, ಕ್ಲಿಯರಾಗಿ ಹಾಕಬೇಡಿ. ಓಕೆನಾ, ಸೊ ನೀವು ಬೇರೆ ಏನಾದರೂ ಲೈಕ್ ನಾನು ನಿಮ್ಗೆ ಏನಾದರೂ ಫೈನ್ ಮಾಡಿಬಿಟ್ಟು ಹೇಳ್ತೀನಿ ನೀವು ಯಾವ ಥರ ಕೇಳ್ಬೋದು ಅಂತ. ಬಟ್ ಇಲ್ಲಿ ಏನು ಬರ್ದಿದ್ದಾರೆ ಅಂದರೆ, ನೀವು ಕಮೆಂಟಲ್ಲಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ಹಾಗಿಲ್ಲ ಕಮೆಂಟಲ್ಲಿ. ಸೊ ಇದೂ ಬಂದುಬಿಟ್ಟು ಸ್ಪ್ಯಾಮಿಗೆ ಬಂದುಬಿಟ್ಟು ಸೇರುತ್ತೆ. ಓಕೆನಾ, ಸೊ ಇಲ್ಲಿ ಕಮೆಂಟ್ ಸ್ಪ್ಯಾಮ್. ಕಮೆಂಟಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಕಮೆಂಟಲ್ಲಿ ನೀವು ಯಾವುದೋ ಬಂದುಬಿಟ್ಟು ಪರ್ಸ್ನಲ್ ಡೀಟೇಲ್ಸ್ ಬಂದುಬಿಟ್ಟು ಕೊಡೋ ಹಾಗಿಲ್ಲ. ಬೈ ಚಾನ್ಸ್ ಆ ಥರ ಕೊಟ್ಟರೆ ಅದೂ ಬಂದುಬಿಟ್ಟು ಸ್ಪ್ಯಾಮಿಗೆ ಸೇರುತ್ತೆ. ಓಕೆನಾ, ಅದಾದಮೇಲೆ ರಿಪೀಟೆಡ್ ಕಮೆಂಟು, ಒಂದೇ ಥರ ಕಮೆಂಟ್ ಕಳಿಸೋದು. ಈಗ ತುಂಬ ಜನ ಏನು ಮಾಡ್ತಾರೆ, ಒಂದೇ ಥರ ಕಮೆಂಟ್ ತುಂಬ ಕಳಿಸಿರ್ತಾರೆ, ಬಟ್ ಆ ಥರ ಕಮೆಂಟ್ ಕಳಿಸೋ ಹಾಗಿಲ್ಲ. ಅದಾದಮೇಲೆ ಇನ್ನೂ ಕೆಲವೊಬ್ರು ಏನು ಮಾಡಿರ್ತಾರೆ, ಕಮೆಂಟ್ಸ್ನ ಬೈ ಮಾಡ್ತಾರೆ. ಲೈಕ್ ಒಂದು 200 ರೂಪಾಯಿ ಕೊಟ್ಟರೆ 2000 ಕಮೆಂಟು ನಿಮಗೆ ಬರುತ್ತೆ. ಸೊ ಆ ಥರ ಕಮೆಂಟ್ಸ್ನೂ ಕೂಡ ನೀವು ತಗೊಂಡ್ರೆ ಅದೂ ಕೂಡ ಬಂದುಬಿಟ್ಟು ಸ್ಪ್ಯಾಮಿಗೆ ಬಂದುಬಿಟ್ಟು ಸೇರುತ್ತೆ. ಈ ಕಾರಣದಿಂದನೂ ನಿಮ್ಮದು ಚಾನಲ್ ಏನಿದೆ
ಟರ್ಮಿನೇಟ್ ಆಗ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ಸಣ್ಣ ಸಣ್ಣ ವಿಷಯನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಎಷ್ಟು ಬಂದುಬಿಟ್ಟು ಇದೆ ನೀವೇ ನೋಡ್ಕೊಳ್ಳಿ, ಓಕೆನಾ. ತುಂಬ ಜನ ಬಂದುಬಿಟ್ಟು ಕಮೆಂಟ್ನೂ ಕೂಡ ಬೈ ಮಾಡ್ತಾರೆ. ಸೊ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಕಮೆಂಟ್ ಬಂದರೂ ಪರವಾಗಿಲ್ಲ, ಬಂದಿಲ್ಲ ಅಂದರೂ ಪರವಾಗಿಲ್ಲ, ಓಕೆನಾ. ಕಮೆಂಟ್ನ ಅಂತ ತಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಸೇಮ್ ಕಮೆಂಟ್ನ ಬಂದುಬಿಟ್ಟು ಬೇರೆಯವ್ರಿಗೂ ಕಳ್ಸೋಕ್ಕೆ ಹೋಗಬೇಡಿ, ಓಕೆನಾ. ಇದಾಯಿತು ರಿಪೀಟೆಡ್ ಕಮೆಂಟು. ಅದಾದಮೇಲೆ ಇಲ್ಲಿ ಥರ್ಡ್ ಪಾರ್ಟಿ ಕಂಟೆಂಟು, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನೀವು ಬೇರೆ ವೆಬ್ಸೈಟ್ಗಳದ್ದು ಲಿಂಕ್ಸ್ ಹಾಕೋದು, ಓಕೆನಾ. ಲೈಕ್ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಎಲ್ಲ ಇರುತ್ತಲ್ಲ, ಬೇಗ ನೀವು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ, ಆ ಥರ ಥರ್ಡ್ ಪಾರ್ಟಿದು ವೆಬ್ಸೈಟ್ಸ್ದು ಲಿಂಕ್ ನಿಮ್ಮ ಕಮೆಂಟಲ್ಲಿ ಹಾಕೋದು, ಇಲ್ಲ ಅಂದರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕೋದು. ಇದು ಕೂಡ ನೀವು ಮಾಡೋ ಹಾಗಿಲ್ಲ. ಬೈ ಚಾನ್ಸ್ ಇದನ್ನು ಮಾಡಿದರೆ ಇದು ಕೂಡ ಸ್ಪ್ಯಾಮಿಗೆ ಸೇರುತ್ತೆ. ಸೊ ಆಗನೂ ನಿಮ್ಮ ಚಾನಲ್ ಟರ್ಮಿನೇಟ್ ಆಗ್ಬೋದು. ಸೊ ಇಷ್ಟೂ ವಿಷಯಗಳಿದ್ದಾವೆ. ಸೊ ಇಷ್ಟೂ ಬಂದುಬಿಟ್ಟು ನೀವು ಮೈಂಡಲ್ಲಿ ಇಟ್ಕೊಂಡು ವಿಡಿಯೋನ ಪೋಸ್ಟ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ಟೇಕ್ ಈಗಿನವರೆಗೂ ನೀವೇನಾದರೂ ಮಾಡ್ತಾ ಇದ್ದರೆ ಅದು ಇಲ್ಲಿಗೆ ನಿಲ್ಲಿಸಿ. ಸೊ ಮಾಡೋಕ್ಕೆ ಹೋಗಬೇಡಿ. ಈಗ ಆಲ್ಮೋಸ್ಟ್ ತುಂಬ ಜನದ್ದು ಚಾನಲ್ಲು ವಿತೌಟ್ ರೀಸನ್ ಬಂದುಬಿಟ್ಟು ಡಿಲೀಟ್ ಆಗ್ತಿದೆ. ಆ್ಯಂಡ್ ಆಡಿಯನ್ಸ್ ಏನು ಕ್ರಿಯೇಟರ್ಸ್ ಇದ್ದಾರೆ ಅವ್ರಿಗೆ ಗೊತ್ತೇ ಆಗ್ತಿಲ್ಲ ಏನು ರೀಸನಿಗೆ ಡಿಲೀಟ್ ಆಗ್ತಿದೆ ಅಂತ. ಯಾಕಂದರೆ ಇವ್ರು ಈ ಪಾಲಿಸೀಸ್ ಎಲ್ಲ ಗೊತ್ತೇ ಇರಲ್ಲ, ಅವ್ರಿಗೆ ಓದು ಇರಲ್ಲ, ತಿಳ್ಕೊಂಡು ಇರಲ್ಲ. ಇದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಓಕೆನಾ. ಅದಾದಮೇಲೆ ಇನ್ನೂ ಆ ಪಾಲಿಸೀಸ್ ಏನು ಮೇಲೆ ಕೊಟ್ಟಿದ್ದಾರೆ ಅದು ಒಳಗಡೆನೂ ಇಲ್ಲಿ ನೀವು ಓದೋಕ್ಕೆ ನಿಮಗೆ ಸಿಗುತ್ತೆ. ಇದ್ರೊಳಗಡೆನೂ ಇನ್ನೂ ಪಾಲಿಸೀಸ್ ಇದೆ. ಇಲ್ಲಿ ನೀವು ಏರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿದರೆ ಇನ್ನೂ ನಿಮಗೆ ಪಾಲಿಸಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಕ್ಲಿಕ್ ಮಾಡಿ ನೋಡಿದರೆ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ನೀವು ಏನು ಎತ್ತ ಅಂತ ಎಲ್ಲನೂ ಓದ್ಕೋಬೋದು ಒಂದೊಂದಾಗಿ, ಓಕೆನಾ. ಈಗ ನಾನು ಮೇನ್ ಪಾಯಿಂಟ್ಸ್ ಏನಿದೆ ಎಲ್ಲನೂ ನಾನು ಈಗ ನಿಮಗೆ ಎಕ್ಸ್ಪ್ಲೈನ್ನ ಮಾಡಿದ್ದೀನಿ, ಓಕೆನಾ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಪೇಜ್ ಆರ್ಟಿಕಲ್ ಪೇಜ್ ಏನಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ಬೋದು, ರೀಡ್ ಮಾಡ್ಕೋಬೋದು. ರೀಡ್ ಮಾಡಿ ಒಂದು ಸ್ವಲ್ಪ ಟೈಮ್ ಕೊಡಿ, ಓದಿ. ನಿಮಗೆ ಬೈ ಚಾನ್ಸ್ ಇಂಗ್ಲೀಷ್ ನನಗೆ ಗೊತ್ತಾಗಲ್ಲ ಅಂದರೆ ನೀವೇನು ಮಾಡಿ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಕನ್ನಡದಲ್ಲಿ. ಟ್ರಾನ್ಸ್ಲೇಟ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಓದಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಓದ್ಬಿಟ್ಟು ತಿಳ್ಕೊಳ್ಳಿ. ಒಂದೊಂದು ಪಾಯಿಂಟ್ಸು ಏನಿದೆ ಎಲ್ಲ ತಿಳ್ಕೊಳ್ಳಿ. ಈಗ ಮೇನ್ ಪಾಯಿಂಟ್ಸ್ ನಾನು ಹೇಳಿದೆ. ಇದ್ರೊಳಗೂ ಇನ್ನೂ ಏನು ಪಾಯಿಂಟ್ಸ್ ಇದೆ, ಇವಿಷ್ಟು ಪಾಯಿಂಟ್ಸ್ ಬಂದುಬಿಟ್ಟು ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ನೋಡ್ಕೋಬೋದು, ಏನು ತೊಂದರೆ ಇಲ್ಲ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿರೋ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.